ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ವಿಶೇಷವಾಗಿ ಪ್ರಕಾಶಮಣಿ ದಾದೀಜಿಯವರನ್ನ ಸ್ಮೃತಿ ಮಾಡಿಕೊಂಡು ನಿಮಿತ್ತ ಎಲ್ಲ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮೆಲ್ಲರ ಅತಿ ಪ್ರೀತಿಯ ಕುಮಾರಿಕಾ ದಾದಿ ಪ್ರಕಾಶ್ ಮಣಿಜಿಯವರ ದಿವ್ಯ ಸ್ಮೃತಿ ದಿನ, ಪವಿತ್ರ ಸ್ಮೃತಿ ದಿನ. ಇಡೀ ಯಜ್ಞದಲ್ಲಿ ಪ್ರಕಾಶಮಣಿ ದಾದೀಜಿಯವರ ಹೆಸರನ್ನು ಕೇಳಿದ್ರೆ ಸಹಜವಾಗಿ ಮುಖದ ಮೇಲೆ ಮುಗುಳುನಗೆ ಮತ್ತು ಹೃದಯದಲ್ಲಿ ಪ್ರೀತಿ ತುಂಬಿ ಬರುತ್ತೆ. ಯಾಕೆ ಅಂದರೆ ದಾದೀಜಿಯವರು ಹೇಗೆ ಇದ್ರು ಅಂದರೆ ಯಜ್ಞಕ್ಕೆ ತಂದೆಯೂ ಆಗಿ ತಾಯಿಯೂ ಆಗಿ ಅಣ್ಣನೂ ಆಗಿ ಇಡೀ ಯಜ್ಞದ ಜವಾಬ್ದಾರಿಯನ್ನು ಹೊತ್ತು ನಗು ನಗುತ್ತಾ ಎಲ್ಲರನ್ನ ಸಂಭಾಲನೆ ಮಾಡಿ ಪಾಲನೆ ಮಾಡಿ ಪೋಷಿಸಿದ ಮನೆಯ ಹಿರಿಹಣ್ಣನ ಹಾಗೆ ದಾದೀಜಿಯವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಆಗಸ್ಟ್ 25, 2007 ದಾದೀಜಿಯವರು ಸಂಪನ್ನ ಆದರು. ಸ್ಥೂಲ ಸೇವೆಗೆ ಪೂರ್ಣ ವಿರಾಮವನ್ನು ಇಟ್ಟು ಸೂಕ್ಷ್ಮ ಸೇವೆಯಲ್ಲಿ ತೊಡಗಿದ್ದಾರೆ. ಪ್ರಕಾಶಮಣಿ ದಾದೀಜಿಯವರನ್ನ ಸುಮ್ಮನೆ ಕಣ್ಣು ಮುಂದೆ ತಂದುಕೊಂಡ್ರೆ ಸಾಕು, ಮುಖ ಹರಳುತ್ತೆ, ಹೃದಯ ತುಂಬುತ್ತೆ. ಎಷ್ಟು ಪ್ರಸನ್ನ ಚಿತ್ತರಾಗಿರ್ತಾ ಇದ್ರು. ಅವರು ಡೈಮಂಡ್ ಹಾಲಲ್ಲಿ ಬಂದರೆ ಸಾಕು, ಒಂದು ಅದಮ್ಯ ಪ್ರೇಮವೇ, ಅದಮ್ಯ ಬೆಳಕು ತುಂಬಿಕೊಳ್ತಾ ಇತ್ತು, ಎಲ್ಲರನ್ನ ಆವರಿಸಿಕೊಳ್ತಾ ಇತ್ತು ಅಂತ ಹೇಳ್ತಾರೆ. ಅಂತಹ ದಿವ್ಯ ರತ್ನ ಪ್ರಕಾಶಮಣಿ ದಾದೀಜಿ. ಪ್ರಕಾಶಮಣಿ ದಾದೀಜಿಯವರು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಮಮ್ಮಾರವರು ಇಲ್ಲ, ಬ್ರಹ್ಮ ಬಾಬಾರವರು ಇಲ್ಲ, ಅಖೇಲೆ ಸಾರೆ ಯಜ್ಞಕ ಜಿಮ್ಮೆವಾರಿ ಲಿಯಾ. ಪೂರ ಯಜ್ಞದ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಸಾರದಲ್ಲಿದ್ದ ಯಜ್ಞದ ಸೇವೆಯನ್ನು ವಿಸ್ತಾರಗೊಳಿಸಿ ಜಗತ್ತಿನಾದ್ಯಂತ ದೇಶ ವಿದೇಶಗಳಲ್ಲಿ ಬಹಳ ತ್ವರಿತಗತಿಯಲ್ಲಿ
ಯಜ್ಞವನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ದರು. ಅದಕ್ಕೆ ಕಾರಣ ಅವರಲ್ಲಿ ಇರುವಂಥ ದಿವ್ಯತೆ, ಅವರಲ್ಲಿರುವಂತಹ ಸರಳತೆ, ಅವರಲ್ಲಿರುವಂಥ ಹೃದಯವಂತಿಕೆ, ಅವರಲ್ಲಿರುವ ಆತ್ಮೀಯತೆ, ಅವರಲ್ಲಿರುವ ನಿರ್ಮಾಣ ಚಿತ್ತತೆ ಎಲ್ಲರನ್ನೂ ಕೂಡ ಬಹಳ ಆತ್ಮೀಯವಾಗಿ, ಹೃದಯಪೂರ್ವಕವಾಗಿ, ಸ್ನೇಹಪೂರ್ವಕವಾಗಿ ಎಲ್ಲರನ್ನ ಅಪ್ಪಿಕೊಳ್ಳುವರು. ಪ್ರಕಾಶಮಣಿ ದಾದೀಜಿಯವರ ಹತ್ರ ಹೋಗೋದು ಅಂದ್ರೇ ಆಹೋ ಸೌಭಾಗ್ಯ, ನನ್ನ ತಾಯಿಯ ಮಡಿಲಿಗೆ ಹೋಗ್ತಾ ಇದ್ದೇನೆ ಅನ್ನುವಂತಹ ಭಾವನೆ ಪ್ರತಿಯೊಂದು ಆತ್ಮರಿಗೆ. ಎಷ್ಟು ತಾಯಿಯ ಮಮಕಾರ, ಎಷ್ಟು ವಾತ್ಸಲ್ಯ, ಎಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ರು, ಸ್ನೇಹಮಯಿಯಾಗಿದ್ದರು. ಎಲ್ಲರಿಗೂ ಕೂಡ ಹೃದಯ ತುಂಬಿ ಬರುವಂತೆ ಸ್ನೇಹವನ್ನು ಬಗೆದು ಬಗೆದು ಕೊಟ್ಟವರು ಪ್ರಕಾಶಮಣಿ ದಾದೀಜಿ. ಇವತ್ತು ಅವರಿಗಿರುವಷ್ಟು ಜವಾಬ್ದಾರಿಗಳು ನಮಗಿಲ್ಲ, ಅವರಿಗಿರುವಷ್ಟು ಸೇವಾ ಒತ್ತಡ ಇವತ್ತು ನಮಗಿಲ್ಲ. ಯಾಕಂದರೆ ಯಜ್ಞದ ಆರಂಭದಲ್ಲಿ ಸೇವೆ ವಿಸ್ತಾರ ಮಾಡುವಂಥ ಜವಾಬ್ದಾರಿ, ದೇಶ ವಿದೇಶಗಳಿಗೆ ಹಬ್ಬಿಸುವಂತಹ ಹೊಣೆಗಾರಿಕೆ, ಎಲ್ಲರನ್ನು ಸಂಘಟನೆ ಮಾಡುವ, ಎಲ್ಲರಿಗೂ ಪಾಲನೆ ಮಾಡುವ, ಎಲ್ಲರಿಗೂ ಸನ್ಮಾರ್ಗನ ಮಾಡುವ, ಎಲ್ಲರನ್ನು ತೆಗೆದುಕೊಂಡು ಹೋಗುವ ಏನೆಲ್ಲ ಜವಾಬ್ದಾರಿಗಳನ್ನು ಹೊತ್ತರೂ ಸದಾ ಹರ್ಷಿತ ಮುಕ್ತರಾಗಿರ್ತಾ ಇದ್ರು. ಕಾರಣ ಏನು? ಇವತ್ತು ದಾದೀಜಿಯವರ ವಿಶೇಷತೆಗಳನ್ನು ಕೇಳುವಾಗ ನೀವೆಲ್ಲರೂ ಕೇಳಿರ್ತೀರಿ, ಒಂದು ಮಾತನ್ನು ಅವರು ಸಾಕ್ಷಿಯಾಗಿ ಇರ್ತಾ ಇದ್ರು. ಯಾವಾಗ ಮನುಷ್ಯ ಸಾಕ್ಷಿ ಆಗ್ತಾನೆ ಅಂದರೆ, ಯಾವ ಆಧಾರವನ್ನು ಯಾವ ಮನುಷ್ಯ ಜೀವನದಲ್ಲಿ ಅತಿಯಾಗಿ ತೆಗೆದುಕೊಂಡಿರ್ತಾನೆಯೋ, ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ಯಾವುದೇ ವ್ಯಕ್ತಿ ಯಾವುದೇ ಒಂದು ಆಧಾರವನ್ನು ಅತಿಯಾಗಿ ತೆಗೆದುಕೊಂಡಿರ್ತಾನೆಯೋ ಆ ಆಧಾರ ಇದ್ದಕ್ಕಿದ್ದಂತೆ ಕಳಚಿಕೊಂಡರೆ ಒಂದು ಬದುಕುವುದಿಲ್ಲ, ಬದುಕಿದರೆ ಸಾಕ್ಷಿಯಾಗದೆ ವಿಧಿ ಇರೋದಿಲ್ಲ. ಸಂಪೂರ್ಣ ಸರೆಂಡರ್ ಆಗದೆ ಬೇರೆ ದಾರಿ ಇಲ್ಲ ಭಗವಂತನಿಗೆ. ಶಕ್ತಿವಂತರು ಸಾಕ್ಷಿ ಆಗ್ತಾರೆ, ದುರ್ಬಲರು ಸರಿದು ಹೋಗ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಉದ್ಯೋಗವೇ ಆಧಾರವಾಗಿ ನನ್ನ ಜೀವನ ಈ ಉದ್ಯೋಗ ಬಿಟ್ಟರೆ ಜೀವನವೇ ಇಲ್ಲ ಅಂದುಕೊಂಡಂಥ ವ್ಯಕ್ತಿಗೆ ಉದ್ಯೋಗ ಒಂದು ವೇಳೆ ಹೋಯಿತು ಅಂದರೆ ಪ್ರಾಣ ಹೋದಷ್ಟೇ ನೋವು ಪಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪ್ರಾಣನೇ ಕಳ್ಕೊಳ್ತಾರೆ. ಯಾವ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾದ ಆಧಾರ ಅಂತ ತೆಗೆದುಕೊಂಡಿರ್ತಾನೆ, ಅದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಪತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾವುದೇ ಒಂದು ಗಾಢವಾದ ಸಂಬಂಧ ಒಬ್ಬ ವ್ಯಕ್ತಿಯನ್ನ ಆಧಾರವಾಗಿ ತೆಗೆದುಕೊಂಡಾಗ ಇವರಿಲ್ಲದೆ ನಾನು ಬದುಕಲು ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಧಾರಿತನಾದಾಗ ಇದ್ದಕ್ಕಿದ್ದಂತೆ ಆ ಆಧಾರವು ಕಳಚಿ ಬಿದ್ದಾಗ ಬದುಕುವುದು ದುಸ್ತರ, ಸಾವಿಗೆ ಶರಣಾಗ್ತಾರೆ. ಅದೇ ರೀತಿ ಮನುಷ್ಯ ಯಾವುದೋ ಒಂದು ವಿಕಾರಕ್ಕೆ ಒಳಗಾಗಿರುತ್ತಾನೆ, ಇಲ್ಲ ವ್ಯಸನಕ್ಕೆ ಒಳಗಾಗಿರುತ್ತಾನೆ, ವ್ಯಸನಕ್ಕೆ ಆಧಾರ ಮಾಡಿಕೊಂಡಿರ್ತಾನೆ. ಇದು ಇಲ್ಲ ಅಂದರೆ ನಾನು ಇರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ವೇಳೆ ಆಧಾರವನ್ನು ಕಿತ್ತುಕೊಂಡು ಬಿಟ್ರಿ ಅಂದರೆ ಅವರು ಬದುಕೋದೇ ಇಲ್ಲ. ಈ ಉದಾಹರಣೆಗೆ ಕೆಲವರು ಕುಡಿತಾರೆ, ಕುಡಿತವನ್ನೇ ಜೀವನದ ಆಧಾರ ಮಾಡಿಕೊಂಡು ಬಿಟ್ಟಿರ್ತಾರೆ. ಆ ಕುಡಿಯೋದನ್ನು ನೀವು ಕಟ್ ಮಾಡಿದ್ರಿ ಅಂದರೆ ಅವರು ಬದುಕೋದೇ ಇಲ್ಲ. ಮತ್ತೆ ಕುಡಿದ್ರು ಬದುಕ್ತಾರೆ ಏನೋ ಅಂದರೆ ಕುಡಿದ್ರೂ ಬದುಕೋದಿಲ್ಲ,
ಆದ್ರೆ ಕುಡಿಯೋದನ್ನು ಕಟ್ ಮಾಡಿದ್ರೆ ಇನ್ನೂ ಬೇಗನೆ ಹೋಗ್ಬಿಡ್ತಾರೆ ಅಂತ. ಅಷ್ಟರ ಮಟ್ಟಿಗೆ ಆಧಾರಿತ. ಕುಡಿಯೋದು, ತಿನ್ನೋದು, ತಿರುಗೋದು, ಏನೆಲ್ಲ ವ್ಯಸನ ವಿಕಾರಗಳಿಗೆ ಒಳಗಾಗ್ಬಿಟ್ಟಿದ್ದಾರೆ. ಹೇಗೋ ಅಂದರೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಮನುಷ್ಯ ಎಲ್ಲಿಯ ತನಕನೂ ಕೂಡ ಆತನಿಗೆ ಪೆಟ್ಟು ಬೀಳೋದಿಲ್ವೋ ಅಲ್ಲಿಯ ತನಕ ಶರಣಾಗತಿ ಅನ್ನೋದು ಬರೋದಿಲ್ಲ. ಅರ್ಥಾತ್ ಜವಾಬ್ದಾರಿನೂ ಬರೋದಿಲ್ಲ ಮತ್ತು ಸಮರ್ಪಣೆನೂ ಬರೋದಿಲ್ಲ. ಯಾವುದರ ಒಂದರ ಆಧಾರವನ್ನು ತೆಗೆದುಕೊಂಡಿದ್ರೂ ಕೂಡ ಆ ಆಧಾರ ಎಲ್ಲಿಯ ತನಕ ನಮ್ಮ ಜೀವನದಲ್ಲಿರುತ್ತೆ ಅಲ್ಲಿಯ ತನಕ ನಾವು ಜವಾಬ್ದಾರಿವಂತರು, ನಿರಾಧಾರರು ಆಗಲಿಕ್ಕೆ ಆಗಿರೋದಿಲ್ಲ. ಹಾಗೆ ಯಜ್ಞದ ಇತಿಹಾಸದಲ್ಲಿ ಪ್ರಕಾಶ್ ಮಣಿ ದಾದೇಜಿಯವರು, ಮಮ್ಮಾರವರು ಬಲೆ ಸಮಕಾಲೀನರೇ ಆಗಿದ್ದರೂ ಕೂಡ, ಜ್ಞಾನಕ್ಕೆ ಬಂದಂಥ ಸಮಯವೂ ಕೂಡ ಒಂದೇ ಆಗಿದ್ದರೂ ಕೂಡ, ಯಜ್ಞದ ಜವಾಬ್ದಾರಿಯನ್ನ ಮಮ್ಮಾರವರು ತೆಗೆದುಕೊಂಡು ಬಹಳ ಬೇಗನೆ ಆ ಜ್ಞಾನದ ಕಳಶವನ್ನಿಟ್ಟುಕೊಂಡು ಅನೇಕ ಥರದ ಸೇವೆಯನ್ನ ಮಾಡಿ ಸಂಪನ್ನ ಆಗ್ಬಿಟ್ರು. ಅದಾದ ಮೇಲೆ ಬ್ರಹ್ಮಬಾಬರವರು ಇದ್ರು, ಯಜ್ಞದ ಬ್ಯಾಕ್ ಬೋನ್ ಆಗಿದ್ರು. ಅಲ್ಲಿಯ ತನಕ ಒಂದು ಹಂತದಲ್ಲಿ ಯಜ್ಞ ಸ್ವಯಂ ಪರಮಾತ್ಮನೇ ಬಂದಿದ್ದಾರೆ, ಯಾರು ಬಾಯಲ್ಲಿ ಹೇಳಿ ಬಂದಿರೋದಲ್ಲ, ಸಾಕ್ಷಾತ್ಕಾರಗಳಾಗಿತ್ತು. ಮಮ್ಮ ಒಬ್ಬರಿಗೆ ಬಿಟ್ಟರೆ ಉಳಿದೆಲ್ಲರಿಗೂ ಸಾಕ್ಷಾತ್ಕಾರಗಳು ಒಂದಲ್ಲ ಒಂದು ರೂಪದಲ್ಲಿ ಅನುಭವ ಆಗಿತ್ತು. ಹಾಗಾಗಿನೇ ಇಲ್ಲಿರೋದು ಸಾಕ್ಷಾತ್ ಸ್ವಯಂ ಪರಮಾತ್ಮ. ಬ್ರಹ್ಮರವರ ಶರೀರದಲ್ಲಿ ಬಂದಿರೋದು ನಿರಾಕಾರ ಶಿವನೇ. ಮತ್ತು ಈ ಬ್ರಹ್ಮನು ಸಾಮಾನ್ಯನಲ್ಲ, ಸಾಕ್ಷಾತ್ ಶ್ರೀಕೃಷ್ಣನೇ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ. ಇದರ ಅರಿವು ಆದಾಗ ಎಲ್ಲರೂ ಜ್ಞಾನದಲ್ಲಿ ಬಂದರು, ಎಲ್ಲರೂ ಉಳ್ಕೊಂಡ್ರು. ಎಲ್ಲರೂ ಕೂಡ ಮಮ್ಮ ಮತ್ತು ಬಾಬಾ ತಂದೆ ತಾಯಿ ಹಾಗೆ ಯಜ್ಞದ ಪಾಲನೆಯನ್ನ ಪೋಷಣೆಯನ್ನ ಮಾಡಿದ್ರು. ಎಲ್ಲರೂ ಅವರ ಮಕ್ಕಳಾಗಿ ಇರಲಿಕ್ಕೆ ಇಷ್ಟಪಟ್ಟರು. ಅಪ್ಪ ಅಮ್ಮ ಮನೇಲಿ ಇರಬೇಕಾದ್ರೆ ಮಕ್ಕಳು ಯಾವತ್ತೂ ಮಕ್ಕಳಾಗಿರೋದಕ್ಕೆ ಇಷ್ಟಪಡ್ತಾರೆ. ಅಪ್ಪ ಅಮ್ಮ ಇರಬೇಕಾದ್ರೆ ಭಯಂಕರವಾಗಿ ಒಂಥರ ಬಹಳ ನಿಶ್ಚಿಂತವಾಗಿ, ಏನಂತಾರೆ ಅದಕ್ಕೆ, ಬಹಳ ಹುಡುಗಾಟಿಕೆಯಲ್ಲಿ ಅನ್ಬೋದು, ಆಮೇಲೆ ಕೀಟಲೆ ಅಂತ ಅನ್ಬೋದು, ಅಥವಾ ಸಲುಗೆ ಅಂತ ಅನ್ಬೋದು, ಅಥವಾ ಬಹಳ ನಿರಾಳ ಅಂತ ಅನ್ಬೋದು, ನಿಶ್ಚಿಂತ ಅನ್ಬೋದು, ನಿರ್ಭಯ ಅನ್ಬೋದು, ಆನಂದದಿಂದ ಅನ್ಬೋದು. ಯಾವುದೊಂದು ಚೂರು ಜವಾಬ್ದಾರಿ ಇಲ್ಲದೆ ಅಪ್ಪ ಅಮ್ಮ ಇದ್ದಾಗ ಮಕ್ಕಳು ಹೇಗೆ ಸದಾ ಖುಷಿ ಖುಷಿಯಾಗಿ ಉಂಡದ್ದೇ ಬಂತು, ಆಡಿದ್ದೇ ಬಂತು. ಹಾಗೆ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನ ಮಮ್ಮ ಬಾಬರವರು ತೆಗೆದುಕೊಂಡಿರೋದ್ರಿಂದ ಎಲ್ಲಾ ದಾದಿಯರು ಕೂಡ ಮಕ್ಕಳ ಹಾಗೆ ಅವರ ಪಾಲನೆ ಪ್ರೀತಿಯನ್ನ ಪಡೆಯೋದ್ರಲ್ಲಿನೇ ಆನಂದಿತರಾಗ್ತಾ ಇದ್ರು. ಆದರೆ ಇಲ್ಲಿ ಸಮಯಕ್ಕೆ ಬಹಳ ಅಸೂಯೆ ಅಂತ ಕಾಣಿಸುತ್ತೆ. ಯಾವುದೊಂದು ಚೆನ್ನಾಗಿದೆ ಅಂತಂದ್ರೆ ಸಾಕು, ಆ ಸಮಯದ ದೃಷ್ಟಿ ಬಿತ್ತು, ಕಾಮ್ ಖತಮ್, ಖೇಲ್ ಖತಮ್, ನಾಟಕ್ ಬಂತ್. ಹಾಗೆ ಯಜ್ಞದ ಮೇಲೆ ಸಮಯದ ದೃಷ್ಟಿ ಬಿತ್ತು. ಜನಗಳ ದೃಷ್ಟಿ ಬಿದ್ದಾಗ ಏನಾಗ್ಲಿಲ್ಲ. ಜನಗಳು ಬಹಳ ಅಂದ್ರೆ ಬೆಂಕಿ ಹಚ್ಚಕ್ಕೆ ಬಂದ್ರು, ಪರಕ್ ಬೀಳಲಿಲ್ಲ. ಕೊಲೆ ಮಾಡ್ಲಿಕ್ಕೆ ಬಂದ್ರು, ಪರಕ್ ಬೀಳಲಿಲ್ಲ. ಕೇಸ್ ಮಾಡ್ಲಿಕ್ಕೆ ಬಂದ್ರು, ಪರಕ್ ಬೀಳಲಿಲ್ಲ. ಎಲ್ಲವನ್ನ ಕಟ್ ಮಾಡಿದ್ರು, ಪರಕ್ ಬೀಳಲಿಲ್ಲ. ವಿರೋಧ ಮಾಡಿದ್ರು, ತೊಂದರೆನೇ ಆಗ್ಲಿಲ್ಲ. ನಿರಾತಂಕವಾಗಿ ಯಜ್ಞ ನಡೀತು. ಯಾಕಂದ್ರೆ ಇದು ಬರೀ ಜನಗಳ ದೃಷ್ಟಿ. ಆದರೆ ಯಾವಾಗ ಈ ಕಾಲನ ದೃಷ್ಟಿ ಬೀಳುತ್ತೋ, ಸಮಯದ ದೃಷ್ಟಿ ಬೀಳುತ್ತೋ, ಆಗ ಯಾರಿಗೂ ಉಳಿಗಾಲ ಇಲ್ಲ. ಹಾಗೆ ಯಜ್ಞ ಮಸ್ತಾಗಿ ನಡೀತಿರಬೇಕಾದ್ರೆ ಯಜ್ಞಕ್ಕೆ ಬಹಳ ದೊಡ್ಡ ದೃಷ್ಟಿ, ಕಾಲನ ದೃಷ್ಟಿ ಆಯಿತು. ಅದನ್ನು ಸ್ವಲ್ಪ ನಾನು ಬೇರೆ ಥರದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಲನ ದೃಷ್ಟಿ ಅಂತಲೇ ಕರಿತೀನಿ ನಾನು. ಅದಕ್ಕೆ ಯಜ್ಞದಿಂದ ಮಮ್ಮಾರವರ ಹೆಸರಿಬೇಕಾಯಿತು. ಯಾವ ಮಮ್ಮಾರವರನ್ನ ಯಜ್ಞದ ಜ್ಞಾನದ ಕಳಶ, ಯಜ್ಞವನ್ನು ಮುಂದೆ ತೆಗೆದುಕೊಂಡು ಹೋಗುವಷ್ಟು ಶಕ್ತಿ, ಆರೋಗ್ಯ, ಆಯುಷ್ಯು, ಬುದ್ಧಿಮತ್ತೆ ಇರುವಂತಹ ಶಕ್ತಿಯುತವಾದಂತಹ ಒಂದು
ವ್ಯಕ್ತಿತ್ವ ಅಂದರೆ ಮಮ್ಮಾರವರದ್ದು. ಅಂತ ಮಮ್ಮಾರವ್ರನ್ನೇ ಟಕ್ ಅಂತ ಹಿಂಗ ಸರಿಸಿಬಿಟ್ರೆ ಹೆಂಗಾಗಬೇಡ. ಯಾರ ಊಹೆಗೂ ಸಾಧ್ಯ ಇಲ್ಲ ಇದು. ಬ್ರಹ್ಮ ಬಾಬಾರವರಿಗೆ ವಯಸ್ಸಾಗಿತ್ತು, 60ರಲ್ಲಿ ಜ್ಞಾನಕ್ಕೆ ಬಂದ್ರು, 70 ಆಯ್ತು, 80 ಆಯ್ತು, 85 ಆಯ್ತು. ಅವ್ರ ಮೇಲೆ ದೃಷ್ಟಿ ಬಿತ್ತು ಅಂದ್ರೆ ವಯೋಸಹಜ ಅಥವಾ ಎಲ್ಲರೂ ಒಂದು ಸ್ವಲ್ಪ ನಿರೀಕ್ಷೆಯಲ್ಲಿ ಇರಬಹುದಿತ್ತು. ಆದ್ರೆ ಮಮ್ಮ ಹೆಂಗ್ ಸಾಕಷ್ಟು ಯಜ್ಞವನ್ನು ಮುಂದೆ ತೆಗೆದುಕೊಳ್ಳಬೇಕಂತ ಎಲ್ಲಾ ಶಕ್ತಿ ಇರುವಂತ, ಯೋಗ್ಯತೆ ಇರುವಂತ ಒಂದು ಶಕ್ತಿಯ ಪುಂಜ ಅವರು. ಅವ್ರನ್ನೇ ನಿಂಬೆಣ್ಣದ್ ನಿವಾಳಿಸಿ ತೆಗೆದಾಕಬಿಡ್ತು ಡ್ರಾಮ. ಇಡೀ ದೃಷ್ಟಿಗೆ ಮಮ್ಮಾರವರನ್ನ ತೆಗೆದಾಕ್ಬಿಟ್ಟಂಗೆ ಟಕ್ ಅಂತ ಯಜ್ಞದಿಂದ ಮಮ್ಮಾರವರನ್ನ ಸರಿಸಿಬಿಡುತ್ತೆ. ಅರ್ಥಾರ್ಥ ಮಮ್ಮಾರವರು ಸಂಪನ್ನ ಆದ್ರು, ಮಮ್ಮಾರವರು ಬೇಗ ಪುರುಷಾರ್ಥ ಮಾಡಿದ್ರು, ಮಮ್ಮಾರವರು ಫರಿಸ್ತೆ ಆದ್ರು, ಮಮ್ಮಾರವರು ಸೂಕ್ಷ್ಮ ಸೇವೆಗೆ ಹೋದ್ರು, ಮಮ್ಮಾರವರು ಲಕ್ಷ್ಮಿಯ ಪಾರ್ಟಿಗೆ ತಕ್ಕಂತೆ ಮುಂಚೆನೆ ಸಮರ್ಪಣೆ ಆಗಬೇಕಾಗಿತ್ತು, ಸಂಪನ್ನ ಆದರು. ಆದರೆ ಯಜ್ಞದ ದೃಷ್ಟಿಯಲ್ಲಿ ನೋಡಿದಾಗ ಇದೆಲ್ಲ ಬೇಕಾಗಿಲ್ಲ, ಅವ್ರಿಗೆ ಯಾರಿಗೂ ಬೇಕಾಗಿರಲಿಲ್ಲ. ದಾದಿಯರಿಗೆಲ್ಲ ಅವರು ಜಲ್ದಿ ಸಂಪನ್ನ ಆಗಬೇಕು, ಅವರೆಲ್ಲ ಸೂಕ್ಷ್ಮ ಸೇವೆಗೆ ಹೋಗ್ಬೇಕು, ಅವರೇ ರಾಧೆ, ಅವರೇ ಲಕ್ಷ್ಮಿ ಆಗೋರು, ಇದು ಏನು ಬೇಕಾದರೂ ಇದ್ದುಕೊಳ್ಳಿ, ಆದರೆ ನಮ್ಮ ಜೊತೆ ಮಮ್ಮ ಇರಬೇಕು. ಮಮ್ಮಾರವ್ರು ಇನ್ನೂ ಬಹಳ ಕಾಲ ಅವರ ಪ್ರೀತಿ ನಮಗೆ ಸಿಗಬೇಕು, ಅವರ ಪಾಲನೆ ನಮಗೆ ಸಿಗಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು, ಅವರ ಅಂಗಸಂಗದಲ್ಲಿ ನಾವು ಬದುಕಬೇಕು ಅಂತ ಜೀವ ಹಿಡಿದು ಕೂತಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೂ ಹೃದಯ ಕಿತ್ತಿ ಕೈಗೆ ಕೊಟ್ಟಂಗೆ ಆಗಿತ್ತು ಮಮ್ಮಾರವ್ರ ಶರೀರ ಬಿಟ್ಟ. ಅದನ್ನ ಅಸಹಜ, ಅದು ಆ ವೇದನೆ ಹೆಂಗೆ ಅಂದರೆ ಈ ಪ್ರಸೂತಿ ಒಂದು ವೇದನೆ ಅಂತ ಕರೀತಾರೆ ನೋಡಿ. ಡೆಲಿವರಿ ಟೈಮಲ್ಲಿ ಏನು ಪೇನ್ ಬರುತ್ತಾ, ಪೀಕಿಗೆ ಹೋಗುತ್ತಲ್ಲ, ಆ ಥರ ಇದು ಯಾರಿಗೂ ಹೇಳೋಕ್ಕಾಗಲ್ಲ. ಡೆಲಿವರಿ ಪೇನಲ್ಲಾದರೂ ಒಂದು ಖುಷಿ ಏನಂದರೆ ಮಗುಗೆ ಜನ್ಮ ಕೊಡ್ತಾ ಇದ್ದೀನಿ ಅಂತ. ಆದರೆ ಇಲ್ಲಿ ಯಾವ ಖುಷಿ ಪಡಬೇಕು ಇವರು? ಮಮ್ಮಾರವ್ರನ್ನ ಯಜ್ಞದಿಂದ ಟಕ್ ಅಂತ ಡ್ರಾಮಾ ಸರಿಸಿಬಿಟ್ಟಾಗ ಎಲ್ಲರೂ ಎಷ್ಟು ಚಿಂತಾಕ್ರಾಂತರ ಅನ್ನೋದಕ್ಕಿಂತ, ದಿಗ್ಭ್ರಮೆ ಅನ್ನೋದಕ್ಕಿಂತ, ಆತಂಕ ಅನ್ನೋದಕ್ಕಿಂತ ಒಂಥರ ಮೂಕ ವೇದನೆ, ಅದು ಯಾರಿಗೂ ಹೇಳೋದಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಎಲ್ಲರ ಹೃದಯಗಳು ಅವತ್ತು ಅವರ ಶರೀರದಲ್ಲಿ ಇರಲಿಲ್ಲ, ಅವರ ಅಂಗೈಯಲ್ಲಿ ಬಂದಿತ್ತು. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆಗೊಂದು ಸಲಿಂಗ ಮೇಲೆ ನೋಡ್ತಾರೆ, ಯಾವ ಬಾಬಾರವರನ್ನ ನಂಬಿದ್ರು, ಯಾವ ಬಾಬಾರವರೇ ನಮ್ಮ ಜೊತೆ ಇದ್ದಾರೆ ಅನ್ಕೊಂಡಿದ್ರು, ಯಾವ ಶಿವತಂದೆನೇ ಇದೆಲ್ಲ ನಡೆಸ್ತಾ ಇದ್ದಾರೆ ಅನ್ಕೊಂಡಿದ್ರು, ಒಂದು ಸಲ ಅಂತೂ ಪರಮಾತ್ಮನ ಕಡೆ ದೃಷ್ಟಿ ಹಿಂಗೋಯ್ತು ಎಲ್ಲ ದಾದಿಯರದ್ದು. ನೀನಿದ್ರೆ ಹಿಂಗೆಲ್ಲ ಆಗುತ್ತಾ? ಅನುಮಾನ ಅನ್ನೋದಕ್ಕಿಂತ ಬೇಜಾರು. ಯಾರಿಗೆ ಹೇಳಬೇಕಿದನ್ನ? ಹೇಳೋಕ್ಕೂ ಆಗದೆ, ನುಂಗಕ್ಕೂ ಆಗದೆ ಅಷ್ಟು ಹೃದಯಗಳು ಮಡುಗಟ್ಟಿ ಬಿಟ್ಟವು. ಆಗ ಒಬ್ಬ ಬ್ರಹ್ಮ ಬಾಬರವರೇ ಕನ್ವಿನ್ಸ್ ಮಾಡೋದಕ್ಕೆ ಬಹಳ ಕಷ್ಟಪಡಬೇಕಾಯಿತು, ಅರ್ಥ ಮಾಡಿಸೋದಕ್ಕೆ. ಕಣ್ಣೀರು ಹಾಕಬೇಡಿ ಅಂತ ಪ್ರಮಾಣ ತಗೊಳ್ಬೇಕಾಯಿತು. ಇದು ಡ್ರಾಮಾ, ಇದರಲ್ಲಿ ಏನಿದೆಯೋ ಅಷ್ಟೇ ನಾವು ಮಾಡಬೇಕಾಗತ್ತೆ ಅನ್ನುವಂಥ ಡ್ರಾಮಾ ಪಾಠವನ್ನು ಅವತ್ತೇ ಆರಂಭ ಮಾಡಿದ್ರು. ಏನೇ ಮಾಡಿದ್ರು ಕೂಡ ತಾಯಿ ಇಲ್ಲದ ಮಕ್ಕಳಂತಾಗೋಗಿದ್ರು. ಆದರೆ ಒಂದು ನಿರಾಳತೆ ಏನು ಅಂದರೆ ಬ್ರಹ್ಮ ತಂದೆ ಇದ್ದಾರೆ ಅನ್ನೋ ಧೈರ್ಯ. ಯಾವಾಗ ಬ್ರಹ್ಮ ತಂದೆಯವರ ಮೇಲೆ ಸಂಪೂರ್ಣ ಯಜ್ಞ ಆಧಾರಿತ ಆಗ್ತಾ 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 ಬಂತು, ಮಮ್ಮಾರವರ ಮೇಲೇನೆ ತುಂಬ ನಿರೀಕ್ಷೆ ಇತ್ತು, ಅವರನ್ನು ಸರಿಸಿಬಿಡ್ತು ಡ್ರಾಮಾ ಬಾಬಾರವ್ರ ಮೇಲೆ. ಇನ್ನು ಕಾಲನ್ನ ದೃಷ್ಟಿ ಬಾಬಾರವ್ರ ಮೇಲೆ ಬಿತ್ತು. ಬಾಬಾರವರು ಸಂಪನ್ನ ಆದರು. ಇನ್ನು ಉಳಿದಿರೋದೆಲ್ಲ ಚಿಕ್ಕ 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 ಮಕ್ಕಳು. ಇವರೆಲ್ಲರೂ ಸ್ವತಃ ಜ್ಞಾನಿಗಳಲ್ಲ, ಸಾಕ್ಷಾತ್ಕಾರದಿಂದ ಪುರುಷಾರ್ಥ ಮಾಡುವಂಥವರು. ಆಗ ತಾನೇ ಪ್ರಬುದ್ಧತೆ ಬರ್ತಾ ಇದ್ದಂಥವ್ರು, ಆಗ ತಾನೇ ಜಗತ್ತನ್ನು ನೋಡ್ತಾ ಇದ್ದಂಥವ್ರು, ಆಗ ತಾನೇ ಅಂತರಾತ್ಮದ ಒಂದು ಅನುಭೂತಿಯನ್ನು ಮಾಡ್ತಕ್ಕಂಥವ್ರು.
ಆರಾಮಾಗಿ ಅಪ್ಪ ಅಮ್ಮ ಅಡುಗೆ ಮಾಡಿದ್ದನ್ನು ಉಂಡು ಮಕ್ಕಳು ಹೇಗೆ ಆರಾಮವಾಗಿ ಆಟ ಆಡ್ಕೊಂಡು ಇರ್ತಾರೋ ಅಂಥ ಮಕ್ಕಳ ಮೇಲೆ ಮಮ್ಮಾರವರು ಇಲ್ಲ, ಬ್ರಹ್ಮಾರವರು ಇಲ್ಲ. ಆಕಾಶವೇ ಕಳಚಿ ಬಿದ್ದಂಗಾಯಿತು. ಮಮ್ಮಾರವರು ಶರೀರ ಬಿಟ್ಟಾಗ ಬ್ರಹ್ಮ ಬಾಬರವರು ಇದ್ರು ಸಮಾಧಾನ ಮಾಡಲಿಕ್ಕೆ. ಆದರೆ ಬ್ರಹ್ಮ ಶರೀರ ಬಿಟ್ಟಾಗ ಯಾರಿದ್ರು? ಯಾರಿಗೆ ಹೇಳಬೇಕು? ಯಾರನ್ನ ಆಧಾರವಾಗಿಟ್ಟುಕೊಂಡು ನಾವು ಬಂದ್ವಿ? ಯಾರನ್ನ ನೋಡಿ ನಾವು ಸ್ಫೂರ್ತಿಗೊಂಡ್ವಿ? ಯಾರ ಒಂದು ನಂಬಿಕೆ ಮೇಲೆ ನಾವು ಇದರಲ್ಲಿ ಹೆಜ್ಜೆ ಇಟ್ವಿ? ಇವತ್ತು ಆ ಎರಡು ನಂಬಿಕೆಗಳು ಕುಸಿದು ಹೋಗಿದೆ. ಅವರಿಬ್ಬರೂ ಇಲ್ಲ ಇವತ್ತು. ಮುಂದೇನು ಗತಿ ನಮಗೆ? ಯಾರು ಗತಿ ನಮಗೆ? ಆ ಸ್ವಯಂ ಪರಮಾತ್ಮ ಶಿವ ತಂದೆ ಬಾಬಾ 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 ಅಂತ ಹೇಳಿದ್ರು ಕೂಡ ಇವತ್ತು ನಾವು ಅನ್ನಕೊಂಡಂಗಿಲ್ಲ, ಏನು ನಡೀತಾ ಇಲ್ಲ, ಎಲ್ಲ ವಿಪರೀತವಾಗಿ ನಡೀತಾ ಇದೆ. ಇನ್ನು ಮುಂದೆ ನಮ್ಮ ಗತಿ ಏನು? ಒಳಗಡೆ ಎಷ್ಟೋ ಆಂತರ್ಯದಿಂದ ಪ್ರಶ್ನೆಗಳು. ಅದಕ್ಕೆ ಉತ್ತರ ಕೊಡುವವರು ಯಾರು? ಸಮಾಧಾನ ಮಾಡುವವರು ಯಾರು? ಯಾರೊಬ್ಬರು ಇರಲಿಲ್ಲ. ಭಲೆ ಶಿವಬಾಬಾ ಇದ್ದಾರೆ ಅಂದ್ರೆ ಡ್ರಾಮಕ್ಕೆ ಶಿವಬಾಬಾನು ಏನು ಮಾಡ್ತಾರೆ? ಏನು ಮಾಡಕ್ಕಾಗ್ಲಿಲ್ಲ. ಆದರೆ ಬ್ರಹ್ಮ ಬಾಬರವರು, ಅವರಿಗೆ ಸೂಚನೆ ಸಿಕ್ಕಿತ್ತು, ನನ್ನ ಪಾತ್ರ ಇವತ್ತು ಮುಗಿಯೋದಿದೆ ಅಂತ. ಆಗ ಪ್ರಕಾಶಮಣಿ ದಾದೀಜಿಯವರನ್ನ ಕರೆದು ಎಲ್ಲ ಯಜ್ಞದ ಭಂಡಾರಗಳನ್ನ ಪರಿಚಯಿಸಿ ಅವರಿಗೆ ಒಂದಷ್ಟು ಶಕ್ತಿಯನ್ನ ಧಾರೆ ಎರೆದು ಅವರಿಂದ ಚುಟ್ಟಿ ತಗೊಳ್ತಾರೆ. ಆಗ ಏನೂ ಇಲ್ಲದ ಪ್ರಕಾಶಮಣಿ ದಾದಿ ಎಲ್ಲವೂ ಆಗಬೇಕಾದಂಥ ಸಮಯ. ಹಾಗಂತ ಪುರುಷಾರ್ಥ ಇರಲಿಲ್ಲ ದಾದಿಯರಿಗಂತಲ್ಲ, ಸ್ಥಿತಿ ಇರಲಿಲ್ಲ ಅಂತಲ್ಲ, ಶಕ್ತಿ ಇರಲಿಲ್ಲ ಅಂತಲ್ಲ. ಮಕ್ಕಳಾಗಿದ್ದವರು ಒಮ್ಮೆಲೆ ಜವಾಬ್ದಾರಿ ತಗೊಳ್ಬೇಕು ಅಂದರೆ ಅದನ್ನು ಯಾರು ಇಷ್ಟಪಡೋದಿಲ್ಲ. ತಗೊಳ್ಳೋ ಟೈಮಿಗೆ ತಗೊಳ್ಳೋದು ಬೇರೆ, ಬಿಫೋರ್ ಟೈಮ್ ತಗೊಳ್ಳೋದು ಬೇರೆ. ಇನ್ನೂ ತುಂಬ ಕನಸು ಕಟ್ಕೊಂಡಿದ್ರು ಬ್ರಹ್ಮ ಮಮ್ಮ ಜೊತೆಗೆ ಇನ್ನೂ ತುಂಬಾರು ವರ್ಷ ನಾವು ಇರಬೇಕು ಅಂತ. ಆದರೆ ಸಡನ್ ಆಗಿ ಸರಿದಾಗ ಪ್ರಕಾಶಮಣಿ ದಾದೀಜಿ ಅವರಿಗೆ ಅಲ್ಲಿ ಬೇರೆ ಆಪ್ಷನ್ಸೇ ಇರಲಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಯಜ್ಞ ಆಧಾರ ಆಗಿದ್ದು, ಅರ್ಥಾತ್ ಪ್ರಕಾಶಮಣಿ ದಾದೀಜಿ ಅವರನ್ನ ಸೇರಿ ಆಧಾರ ಆಗಿರೋದೇ ಈ ಇಬ್ಬರ ಮೇಲೆ, ಮಮ್ಮ ಮತ್ತು ಬ್ರಹ್ಮ. ಭಲೆ ಶಿವಬಾಬಾ ಇದ್ರು, ಆದರೆ ಪಾತ್ರಕ್ಕಾಗಿ ಏನೂ ಮಾಡ್ಲಿಕ್ಕೆ ಆಗಲ್ಲ ಶಿವಬಾಬಾ. ಆದರೆ ಬ್ರಹ್ಮ ಮಮ್ಮಾರವರ ಮೇಲೆ ಸಂಪೂರ್ಣ ಜೀವನ, ಸಂಪೂರ್ಣ ವ್ಯಕ್ತಿತ್ವ, ಸಂಪೂರ್ಣ ಪುರುಷಾರ್ಥ, ಸಂಪೂರ್ಣ ಯಜ್ಞ ಅವರಿಬ್ಬರ ಮೇಲೆ ಆಧಾರಿತ ಆಗಿತ್ತು. ಆದರೆ ಡ್ರಾಮಾದ ಆಟನೇ ಬೇರೆ ಇತ್ತು. ಟಕ್ಕಂತ ಅವು ಎರಡೂ ಆಧಾರಗಳನ್ನು ಕಟ್ ಮಾಡಿ ಮಕ್ಕಳು ಮನೆ ಕಟ್ಟಿ ಒದ್ದು ಹೋದ್ರೆ ಹೆಂಗಿರುತ್ತೋ ಹಾಗೆ ಕಟ್ಟಿದ್ದು ಡ್ರಾಮಾನೇ, ಒದ್ದು ಕೆಡವಿದ್ದು ಡ್ರಾಮಾನೇ ಅನ್ನೋ ಥರದಲ್ಲಿ ಇಬ್ಬರು ಸೈಡ್ ಸರಿದ್ರು. ಆಕಾಶವೇ ಕಳಚಿ ಬಿದ್ದಂಗಾಯ್ತು. ಏನು ಮಾಡಬೇಕು? ಏನು ಮಾಡಬೇಕು? ಇವರಿಗೆಲ್ಲ ಏನು ಉತ್ತರ ಹೇಳಬೇಕು? ಇನ್ನು ಮುಂದೆ ಹೆಂಗೆ ತೆಗೆದುಕೊಂಡು ಹೋಗಬೇಕು? ಆಗ ದಾದೀಜಿಯವರಿಗೆ ನೋ ಆಪ್ಷನ್ಸ್. ಯಾವಾಗ ಆಧಾರ ಇಲ್ಲವೋ ಅಲ್ಲಿ ಅವರು ಬದುಕೋದೇ ಇಲ್ಲ. ಅಲ್ಲಿಂದ ಪ್ರಕಾಶಮಣಿ ದಾದಿ ಬದುಕಲೇ ಇಲ್ಲ. ದುರ್ಬಲರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಯಾವುದೋ ಒಂದು ಆಧಾರ ಕಳ್ಕೊಂಡಾಗ. ಆದರೆ ಶಕ್ತಿವಂತರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಪ್ರಕಾಶಮಣಿ ದಾದೀಜಿ ಅನ್ನುವ ವ್ಯಕ್ತಿತ್ವ ಅಥವಾ ಆ ಒಂದು ಶರೀರದ ದೇಹದ ಪಾತ್ರ ಸತ್ತು ಮರುಜೀವ ಪಡೆದಿದ್ರು. ಅರ್ಥಾತ್ ಅಲ್ಲಿಯ ತನಕ ಒಂದು ಮಗುವಾಗಿ, ಒಂದು ಪುರುಷಾರ್ಥಿಯಾಗಿ, ಒಬ್ಬ ಸೇವಾಧಾರಿಯಾಗಿ ಏನವರು ಒಂದು ಕಲ್ಪನೆ ಇತ್ತು ಅದನ್ನು ಸಾಯಿಸಿಕೊಂಡು ಕಂಪ್ಲೀಟ್ ಯಜ್ಞದ ರತ್ನ, ಯಜ್ಞದ ತಾಯಿಯಾಗಿ, ಯಜ್ಞದ ತಂದೆಯಾಗಿ, ಯಜ್ಞದ ಅಣ್ಣನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಮರುಜನ್ಮವನ್ನು ಪಡೆದುಕೊಂಡ್ರು.
ಸಮರ್ಪಣ ಆಗಿಬಿಟ್ರು ಯಜ್ಞಕ್ಕೆ, ಸಾಕ್ಷಿ ಆಗಬೇಕು ಅಂತಂದರೆ ಈ ಥರ ಪೆಟ್ಟು ಬೀಳಬೇಕು, ಇಲ್ಲ ಕಂಪ್ಲೀಟ್ ಜ್ಞಾನ ಅರ್ಥ ಆಗಬೇಕು. ಜ್ಞಾನ ಅರ್ಥ ಆಗಿ ಸಾಕ್ಷಿಯಾಗಿದ್ದು ಮಮ್ಮ ಮತ್ತು ಬ್ರಹ್ಮ, ಯಾಕಂದರೆ ಅವರಿಗೆ ಜ್ಞಾನದ ಪರಿಪಕ್ವ ಅನುಭವ ಆಗಿತ್ತು. ಆದರೆ ಇನ್ನು ಪುರುಷಾರ್ಥ ಹಂತದಲ್ಲಿ ಇದ್ದಂಥ ದಾದಿಯರೆಲ್ಲರಿಗೂ ಜ್ಞಾನದಿಂದ ಸಾಕ್ಷಿ ಆಗೋದಕ್ಕೆ ಇನ್ನೂ ಸಮಯ ಇತ್ತು. ಆದರೆ ಪರಿಸ್ಥಿತಿ ಇವರನ್ನು ಸಾಕ್ಷಿಯನ್ನಾಗಿ ಮಾಡಿತು. ಸಾಕ್ಷಿ ಆಗೋದು ಅಂದ್ರೇನು, ಕಂಪ್ಲೀಟ್ ಸರೆಂಡರ್ ಟು ಬಾಬಾ. ಮೊದಲು ಇದ್ರು, ಆದರೆ ಈಗಿರೋದಕ್ಕೂ ಮೊದಲಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಇವಾಗ ಯಾವ ಆಧಾರಗಳು ಇಲ್ಲ, ಇರೋದು ನೀನೊಂದೇ ಆಧಾರ. ಏಕ್ ಬಲ್ ಏಕ್ ಭರೋಸಾ, ಸಬ್ ಭರೋಸಾ ಮಿಟ್ ಗಯೆ. ಎಲ್ಲ ಭರವಸೆಗಳು ಸತ್ತು ಹೋದವು, ಇನ್ನು ಉಳಿದಿರೋದು ಒಂದೇ ಭರವಸೆ, ನಿನ್ನ ಮೇಲಿನ ಭರವಸೆ, ಡ್ರಾಮಾ ಮೇಲಿನ ಭರವಸೆ ಅಂತ ಕಂಪ್ಲೀಟ್ ಆಗಿ ಅದಕ್ಕೆ ಸರೆಂಡರ್ ಆಗಿ ಸಾಕ್ಷಿಯಾಗಿದ್ದು ಬಿಡೋದು. ಜೋ ಹೋನೆ ವಾಲಾ ಹೇ ಓ ರಹಾ ಹೇ. ಏನಾಗಬೇಕು ಅದು ಹಾಗೇ ಆಗತ್ತೆ. ಇನ್ನು ಏನೂ ನಮ್ಮ ಕೈಯೊಳಗಿಲ್ಲ, ಇನ್ನೇನೂ ನಾನು ಮಾಡೋಕ್ಕಾಗೋದಿಲ್ಲ. ಅದು ಏನು ನಡಿಬೇಕು ಅದನ್ನು ನಡೀಲಿ ಅಂತ ಕಂಪ್ಲೀಟ್ ಶಿವಬಾಬರವರಿಗೆ ಅರ್ಥ ಡ್ರಾಮಕ್ಕೆ ಸರೆಂಡರ್ ಆದಾಗಲೇ ಅವರು ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡು. ಸಾಕ್ಷಿ ಸೀಟಲ್ಲಿ ಕೂಡಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಈಗೊಂದು ಮನೆಯನ್ನು ತುಂಬ ಚೆನ್ನಾಗಿ ಹಚ್ಕೊಂಡು ಬಿಟ್ಟಿದ್ದಾನೆ, ಬಹಳ ಹೆಣತಿ ಅಂದ್ರೇನು, ಮಕ್ಕಳಂದ್ರೇನು ಬಹಳ ಪ್ರೀತಿ ಹಚ್ಕೊಂಡ್ಬಿಟ್ಟಿದ್ದಾನೆ, ಮೋಹದ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತಂದರೆ ಆತ ಸಾಕ್ಷಿ ಆಗಬೇಕು ಅಂತಂದರೆ ಅವರು ಒಂದು ದಿನ ಜಾಡಿಸಿ ಒದಿಬೇಕು, ಅವಾಗಲೇ ಸಾಕ್ಷಿ. ಒಂದು ವೇಳೆ ಅವ್ರು ಹಂಗೆ ತೀರ್ಕೊಂಡ್ರು ಅಥವಾ ಹಂಗೆ ಸರಿದ್ರು ಅಂತ ಇಟ್ಕೊಳ್ಳಿ, ಅದಿನ್ನೂ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಯಜ್ಞದ ಬಹಳ ದೊಡ್ಡ ಜವಾಬ್ದಾರಿ, ಯಜ್ಞ ವಿಸ್ತಾರದ ಜಿಮ್ಮೆವಾರಿ ಇವೆಲ್ಲವೂ ಇದ್ವು. ಆದರೆ ಸಡನ್ ಆಗಿ ತಂದೆ ತಾಯಿ ಸ್ವರೂಪರಾದ ಇಬ್ಬರು ಹೋದಾಗ ಒಬ್ಬ ಪರಮಾತ್ಮನಿಗೆ ಸಂಪೂರ್ಣ ಸಮರ್ಪಣ ಆಗದ ಹೊರತು ಬೇರೆ ವಿಧಿ ಇರಲಿಲ್ಲ ದಾದಿಯವರಿಗೆ. ಹಾಗಾಗಿ ಆ ಕ್ಷಣವೇ ಕಂಪ್ಲೀಟ್ ಸರೆಂಡರ್ ಟು ಬಾಬಾ, ಕಂಪ್ಲೀಟ್ ಸರೆಂಡರ್ ಟು ಡ್ರಾಮಾ, ಕಂಪ್ಲೀಟ್ ಸರೆಂಡರ್ ಟು ಯಜ್ಞ. ಅವರು ಉಳಿಲಿಲ್ಲ ಅವತ್ತು. ಪ್ರಕಾಶಮಣಿ ದಾದಿ ತಾನಾಗಿ ಉಳಿಲಿಲ್ಲ, ಸಂಪೂರ್ಣ ಸಮರ್ಪ ಆದರೂ ಸಾಕ್ಷಿ ಸೀಟಲ್ಲಿ ಸೆಟ್ ಆದರು. ಎರಡೇ ಸಮಯದಲ್ಲಿ ಇಬ್ಬರೇ ಸಾಕ್ಷಿ ಸೀಟಲ್ಲಿ ಕೊಡೋಕ್ಕಾಗುತ್ತೆ. ಒಂದು, ಜ್ಞಾನವನ್ನು ತಿಳಿದ ಅತಿ ಪರಮಜ್ಞಾನಿ ಪ್ರಬುದ್ಧ ಮಾತ್ರ ಅಂತಿಮ ಸಮಯದಲ್ಲಿ ಸಾಕ್ಷಿ ಸೀಟನ್ನು ಅಲಂಕರಿಸ್ತಾನೆ. ಇನ್ನೊಂದು, ಯಾರು ತುಂಬ ಆಧಾರವಾಗಿಟ್ಟುಕೊಂಡಿರ್ತಾರೋ ಅದರ ಮೇಲೆ ಪೆಟ್ಟು ಕೊಟ್ಟು 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 ಅವನನ್ನು ಸಾಕ್ಷಿಯನ್ನಾಗಿ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಆದರೆ ಪೆಟ್ಟು ತಿಂದು, ಇಲ್ಲ ಜ್ಞಾನದಿಂದ ನಾಲೆಜ್ಫುಲ್ ಆಗಿ. ಅದಕ್ಕೆ ಜ್ಞಾನಿಗೆ ಅಷ್ಟೊಂದು ಮಹತ್ವ. ಯಾಕೆ ಜ್ಞಾನಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತಂದರೆ ಆತ ಜ್ಞಾನದಿಂದನೇ ಆ ಸ್ಮೃತಿ ಸ್ವರೂಪ ಸಾಕ್ಷಿ ಸೀಟಲ್ಲಿ ಕೂಡ್ತಾನೆ. ಹಾಗೆ ದಾದೀಜಿಯವರು ಅವತ್ತು ಕಂಪ್ಲೀಟಾಗಿ ಸರೆಂಡರ್ ಆಗಿ ಆ ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡ್ರು. ಪ್ರಕಾಶ್ ಮಣಿ ದಾದಿ ಅಲ್ಲಿ ಉಳಿಲಿಲ್ಲ. ಅಲ್ಲಿ ಒಬ್ಬ ಯಜ್ಞದ ತಂದೆ, ಯಜ್ಞದ ಆದಿದೇವ, ಯಜ್ಞದ ಆದಿದೇವಿ, ಯಜ್ಞದ ಹಿರಿಯಣ್ಣ, ಯಜ್ಞದ ಒಬ್ಬ ಸ್ನೇಹಿತ, ಎಲ್ಲ ಜಗತ್ತಿನ ಆತ್ಮರ ಕಲ್ಯಾಣಕ್ಕಾಗಿಯೇ ಕೂತಿರುವಂತಹ ಆತ್ಮೋದ್ಧಾರಕ ಆಗಿ ಎಲ್ಲರನ್ನು ಸಹೋದರರಾಗಿ ಪ್ರೀತಿ ಸ್ನೇಹದಿಂದ ಬಂಧಿಸಿ ಕಂಪ್ಲೀಟ್ ತಮ್ಮನ್ನು ತಾವು ಸರೆಂಡರ್ ಸಮರ್ಪಣ ಮಾಡಿಕೊಂಡು ಸಾರ್ಥಕ ಮಾಡಿಕೊಂಡ್ರು ಅವರ ಜೀವನ. ಪ್ರಕಾಶ್ಮಣಿ ದಾದೀಜಿ ಅಂದರೆ ಯಜ್ಞದಲ್ಲಿರುವಂಥವರಿಗೆ ಉಮ್ಮಂಗ ಉತ್ಸಾಹ. ಹೇಳೋದಕ್ಕೆ ಹೋದರೆ ಉದಾಹರಣೆಗಳು ಸಾಕಷ್ಟಿದೆ. ಯಜ್ಞದಲ್ಲಿ ಅವರು ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದ್ರು, ಸಂಘಟನೆಯನ್ನು ಯಾವ ರೀತಿ ಉರಿದುಂಬಿಸ್ತಾ ಇದ್ರು, ಎಂಥ ಬೆಟ್ಟ ಕಡಿಯುವ ಕೆಲಸ ಇದ್ದರೂ ಕೂಡ ಮಹಾವೀರರ ಹಾಗೆ ಎಲ್ಲರಿಗೆ ಉರಿದುಂಬಿಸಿ ರೋಮಾಂಚನದಲ್ಲಿ ಕರೆದುಕೊಂಡು ಹೋಗಿ ಆ ಕೆಲಸವನ್ನು ಅಸಂಭವವನ್ನು ಸಂಭವ ಮಾಡಿ ಹಾಕಿ ಬಿಡ್ತಾ ಇದ್ರು. ಅಷ್ಟು ಅವರಲ್ಲಿ ಅವರ ಪ್ರೀತಿಗೆ ಯಾರು ಸೋಲದವರೇ ಇಲ್ಲ, ಅವರ ಪ್ರೀತಿಗೆ ಯಾರು ಸಾಯದವರೇ ಇಲ್ಲ. ಸಾಯೋದು ಅಂದರೆ ಕಂಪ್ಲೀಟ್ ಸರೆಂಡರ್ ಆಗೋದಷ್ಟೇ. ದಾದೀಜಿಯವರಿಗೆ ಅಂದರೆ ಎಷ್ಟು ಸರೆಂಡರ್ ಆಗಿತ್ತು ಯಜ್ಞ ಅಂದರೆ ಕಂಪ್ಲೀಟ್ ಸರೆಂಡರ್, ಫ್ಲ್ಯಾಟ್. ಹೇಳಬೇಕು ಅಂದರೆ ಮಮ್ಮಾರವ್ರಿಗೂ ಅಷ್ಟಾಗಿರಲಿಲ್ಲ, ಬ್ರಹ್ಮಾರವ್ರಿಗೂ ಅಷ್ಟಾಗಿರಲಿಲ್ಲ ಅಂತ ನನಗನ್ಸುತ್ತೆ. ಬಲೆ ಭಾವ ಇತ್ತು, ಭಕ್ತಿ ಇತ್ತು, ಭಯನೂ ಇತ್ತು ಅವ್ರ ಬಗ್ಗೆ. ಆದರೆ
ಪ್ರಕಾಶಮಣಿ ದಾದಿ ಅಂದರೆ ಭಯದ ಲವಲೇಶವೂ ಸುಳಿಯದೇ ಇರುವಂತೆ, ಬರೀ ಪ್ರೇಮವೇ ತುಂಬಿರುವಂತೆ, ಸ್ನೇಹವೇ ತುಂಬಿರುವಂತಹ ಒಂದು ಸೆಳೆತ ಯಾವಾಗಾದರೂ ಎಳಿತಾ ಇತ್ತು ಯಜ್ಞವನ್ನು. ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ ಒಂದು ಸ್ನೇಹಮಯಿ ಆತ್ಮದ ಪಾತ್ರ ಅಂದ್ರೆ ಅದು ಪ್ರಕಾಶಮಣಿ ದಾದಿ. ಯಾಕಂದರೆ ಮಮ್ಮಾರವರಲ್ಲಿ ಒಂದು ಗಂಭೀರತೆ ಇತ್ತು, ಬ್ರಹ್ಮಾರವರಲ್ಲಿ ಒಂದು ಸ್ಥಿತಿ ಇತ್ತು. ಅವರಿಬ್ಬರಲ್ಲಿ ಎಷ್ಟು ನಿಶ್ಚಯ ಎಲ್ಲರಿಗೂ ಇದ್ದರೂ ಕೂಡ ಒಂದು ಕೀಪ್ ಡಿಸ್ಟನ್ಸ್, ಕೂದಲೇ ಅಂತರದ ಒಂದು ಭಯನೋ ಒಂದು ಭಕ್ತಿನೋ ಇತ್ತು. ಆದರೆ ಪ್ರಕಾಶಮಣಿ ದಾದೀಜಿ ಅಂತ ಬಂದರೆ ಒಂದು ಎಳೆಯ ಕೂದರದ ಅಂತರದಷ್ಟು ಕೂಡ ಯಾರಿಗೂ ಭಯ ಅನ್ನೋದಾಗಲಿ, ಭೀತಿ ಅನ್ನೋದಾಗಲಿ, ಅಂತರ ಅನ್ನೋದಾಗಲಿ ಇರಲಿಲ್ಲ. ಯಾಕಂದರೆ ಅವ್ರು ಹೆಂಗಾಗಿದ್ದಂದ್ರೆ ಎಲ್ಲ ಚಿಕ್ಕ ಮಕ್ಕಳಲ್ಲಿ ಮಕ್ಕಳಾಗಿ, ದೊಡ್ಡವರಲ್ಲಿ ದೊಡ್ಡವರಾಗಿ ತಮ್ಮನ್ನ ತಾವು ಹೆಂಗೆ ಚಂದ ಮೋಲ್ಡ್ ಮಾಡ್ಕೊತಾ ಇದ್ರು ಅಂದರೆ, ಈಗ ದೊಡ್ಡ ದೊಡ್ಡ VIP ಜೊತೆಗೆ ಹೋದಾಗ VIP ಅಂತ ಅನ್ಕೊಳ್ತಿರ್ಲಿಲ್ಲ, ಅವ್ರ ತಾಯಿ ಥರ ಹೋಗ್ತಾ ಇದ್ರು. ದೊಡ್ಡ ವಯಸ್ಸಾಗಿರೋರ ಥರ ಹೋದರೂ ಕೂಡ ಎಂಥ 90-100 ವರ್ಷದವರನ್ನ ಭೇಟಿ ಆಗ್ಲಿಕ್ಕೆ ಹೋದ್ರೂ ಅವ್ರಿಗೆ ಅನಿಸ್ತಾ ಇತ್ತು ಪ್ರಕಾಶಮಣಿ ದಾದೀಜಿ ಇವರು ಸ್ವತಃ ನನ್ನ ತಾಯಿನೇ ನನ್ನ ಬಳಿ ಬಂದಿದ್ದಾಳೆ ಅಂತ. ಅಂಥ ತಾಯಿ ಸ್ವರೂಪ ಅಂದರೆ ಅಷ್ಟು ಆತ್ಮೀಯವಾದ ಒಂದು ಸ್ನೇಹಪೂರಿತವಾದಂಥ ಒಂದು ವ್ಯಕ್ತಿತ್ವ ಪ್ರಕಾಶಮಣಿ ದಾದೀಜಿ ಅವ್ರದ್ದು. ಇನ್ನು ಯಾರಾದರೂ ಕುಮಾರರ ಹತ್ರ ಹೋದರೆ ನನ್ನ ಫ್ರೆಂಡ್ ಹತ್ರನೇ ನಾನು ಇದ್ದೀನಿ ಅನ್ನೋ ಥರ ಫೀಲ್. ಪ್ರಕಾಶಮಣಿ ದಾದಿ ಫ್ರೆಂಡ್ ಆಗಿಬಿಡ್ತಾ ಇದ್ರು, ಸ್ನೇಹಮಯಿ ಜೀವನ, ಸ್ನೇಹವನ್ನು ಹರಿಸ್ತಾ ಇದ್ರು. ಇನ್ನು ಯಜ್ಞದ ದೃಷ್ಟಿಯಲ್ಲಿ ಎಲ್ಲರಿಗೂ ಮಮತೆಯ ಮಾತೆ, ಹಿರಿಯ ಅಕ್ಕ, ಹಿರಿಯ ಒಂದು ಸಹೋದರ ಥರ ಎಲ್ಲರಿಗೂ ಇದ್ದರು. ಅಂದರೆ ಯಜ್ಞ ಕಂಪ್ಲೀಟಾಗಿ ಯಾರನ್ನಾದರೂ ಅತಿಯಾಗಿ ಹಚ್ಚಿಕೊಂಡು ಪ್ರೀತಿಯಲ್ಲಿ ಬಂಧಿತ ಮಾಡಿದ್ರು ಅಂದರೆ ಒಬ್ಬ ಶಿವಬಾಬಾ ಬಿಟ್ಟರೆ ಒಬ್ಬ ದಾದೀಜಿ ಪ್ರಕಾಶಮಣಿ. ಇದು ಅತಿಶಯೋಕ್ತಿ ಅಲ್ಲ, ಇದು ನನ್ನ ಅನಾಲಿಸಿಸ್ ಅಂತೂ ನಾನು ಅನ್ಕೊಳ್ತೀನಿ. ಬೇಕಾದ್ರೆ ಅದು ನಿಮ್ಮ ವಿಚಾರಗಳಲ್ಲಿ ನೀವು ಹೆಂಗೆ ವಿಚಾರ ಮಾಡಿದ್ರು ಮಾಡಬಹುದು. ಆದರೆ ಇಲ್ಲಿ ಬ್ರಹ್ಮ ಕಡಿಮೆ ಮಮ್ಮ ಕಡಿಮೆ ಅಂತಲ್ಲ, ಯಜ್ಞವನ್ನು ಯಾವ ರೀತಿ ಯಜ್ಞ ಹೆಂಗೆ ನಡ್ಕೊಂಡು ಬಂತವ್ರ ಜೊತೆಗೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಅಂದರೆ ಅಷ್ಟು ಸ್ನೇಹ ಮತ್ತು ಪ್ರೀತಿ ಒಳಗಡೆ ದಿವ್ಯತೆ ತುಂಬಿತ್ತು, ಆತ್ಮೀಯತೆ ತುಂಬಿತ್ತು, ಶಿವಬಾಬರವರ ಮೇಲೆ ಪ್ರೀತಿ ತುಂಬಿತ್ತು, ಶಿವಬಾಬರವರ ಕರುಣೆ ಇವರ ಮೇಲಿತ್ತು, ಬ್ರಹ್ಮ ಮಮ್ಮರವರ ಸೂಕ್ಷ್ಮ ಸಹಯೋಗ ಇತ್ತು. ಆದರೆ ಪ್ರಕಾಶಮಣಿ ದಾದಿ ತಾನಾಗಿರದೆ ಒಂದು ಪಾತ್ರದಲ್ಲಿ, ಒಂದು ಸೀನಲ್ಲಿ ಅಕ್ಕನಾಗಿ, ಒಂದು ಸೀನಲ್ಲಿ ತಾಯಿಯಾಗಿ, ಒಂದು ಸೀನಲ್ಲಿ ಮಗಳಾಗಿ, ಒಂದು ಸ್ನೇಹದಲ್ಲಿ ಸ್ನೇಹಿತಳಾಗಿ ಹೇಗೆ ಒಬ್ಬ ಆ್ಯಕ್ಟರ್ ಮಾಡ್ಬೋದು ಹಾಗೆ ಪ್ರಕಾಶಮಣಿ ದಾದಿ ಒಬ್ಬರೇ ಇದ್ದರೂ ಕೂಡ 16 ಮುಖಗಳು ಅವರಿಗಿದ್ದವು. ಯಾರು ಯಾವ ರೀತಿ ಬರ್ತಾರೆ ಅದೇ ಥರ ಆ ಕ್ಷಣಕ್ಕೆ ಒಟ್ಟೆ ಟೈಮ್ ಆಗ್ತಾ ಇರುವಂಥ ಅನುಭವ ಮಾಡಿದ್ದಾರೆ. ಈಗ ಒಬ್ಬರು ತಾಯಿ ನನ್ನ ತಾಯಿ ಅನ್ನೋ ಫೀಲಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತಾಯಿ ಥರನೇ, ಇನ್ನೊಬ್ಬ ಈ ಕಡೆಯಿಂದ ನನಗೆ ಅಕ್ಕ ಅಂತ ಬರ್ತಾ ಇದ್ರೆ ಅಕ್ಕನ ಥರನೇ, ಇನ್ನೊಬ್ಬ ಈ ಕಡೆ ನನ್ನ ಫ್ರೆಂಡ್ ಇವರು ಅಂತ ಬಂದರೆ ಫ್ರೆಂಡ್ ಥರನೇ. ಒಂದೇ ಮುಖ, ಒಂದೇ ಸ್ಮೈಲು, ಒಂದೇ ದೃಷ್ಟಿ, ಆದರೆ ಹೃದಯ ಮಾತ್ರ ಬಾಚಿ ಅವ್ರಿಗೇನು ಬೇಕೋ ಅದನ್ನು ಕೊಡ್ತಾ ಇತ್ತು. ಪ್ರಕಾಶಮಣಿ ದಾದೀಜಿ ಅವ್ರ ಹತ್ರ ಹೋದ್ರು ಅಂದರೆ ಅಲ್ಲಿಂದ ಬಿಟ್ಟು ಬರೋ ಮಾತೇ ಇಲ್ಲ. ಶಿವಬಾಬರವರಾದ್ರೂ ಮೇಲೆ ಹೋದ್ಮೇಲೆ ಒಂದಷ್ಟೊತ್ತು ಡೈಮಂಡ್ ಹಾಲಲ್ಲಿ ಕೂಡ್ಬೇಕನ್ಸುತ್ತೆ, ಆದರೆ ಅದು ಖಾಲಿ ಅನ್ಸುತ್ತೆ, ಆಮೇಲೆ ಬರ್ಬೇಕನ್ಸುತ್ತೆ. ಪ್ರಕಾಶಮಣಿ ದಾದೀಜಿ ಅವ್ರ ಹತ್ರ ಹೋದರೆ ಯಾವತ್ತೂ ಅವರಿಂದ ಒಂದು ಕ್ಷಣವೂ ದೂರ ಇರಲಿಕ್ಕೆ ಯಾರೂ ಇಷ್ಟಪಡ್ತಾ ಇರಲಿಲ್ಲ. ಅವ್ರನ್ನ ಅಂಗಸಂಗದಲ್ಲೇ ಇರಬೇಕು, ಅವ್ರನ್ನ 24 ಗಂಟೆ ನೋಡ್ತಾನೆ ಇರಬೇಕು, ಅವ್ರ ಮುಖ ಕಣ್ಣು ಮುಂದೆನೇ ಇರಬೇಕು, ಅವ್ರ ಎದುರಲ್ಲೇ ನಾವು ಇರಬೇಕು ಅಂತ ಬಯಸ್ತಾ ಇದ್ರು. ಅಷ್ಟು ಒಂದು ಸ್ನೇಹಮಯ, ಆತ್ಮೀಯ, ಪವಿತ್ರವಾದ ಬಂಧನ ನಿಜಕ್ಕೂ ಕೂಡ ಅವರು ಬಂಧಿಸಿದ್ರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಪ್ರಕಾಶಮಣಿ ದಾದೀಜಿಯವರ ಸ್ಮೃತಿ ದಿನದಂದು ನಾವು ಇವತ್ತು ಸಂಪೂರ್ಣ ಸಮರ್ಪಣೆ ಆಗಿಬಿಡೋಣ ಡ್ರಾಮಕ್ಕೆ. ಅಂತಂಥವರೇ ಸಾಕ್ಷಾತ್ ಶಿವನೇ ಅವ್ರ ಜೊತೆಗಿದ್ದು ಅವ್ರ ಮೇಲೆ ಅಷ್ಟೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಅವ್ರದ್ದು ಇನ್ನೂ ಅಷ್ಟು ಮಹಾನ್ ಕಾರ್ಯಗಳಿದ್ರೇ ಡ್ರಾಮಾ ಪಾರ್ಟಿ ಏನಾಗಬೇಕು ಅದೇ ಆಯಿತು. ಮಮ್ಮಾರವ್ರನ್ನ ಉಳಿಸ್ಕೋಬೇಕಾಗಿತ್ತು. ಡ್ರಾಮಾ ಯಜ್ಞ ತುಂಬ ಉದ್ಧಾರ ಆಗಬೇಕು, ಯಜ್ಞದಲ್ಲಿ ತುಂಬ ಸೇವೆ ಆಗಬೇಕು, ಯಜ್ಞದಲ್ಲಿ ಇನ್ನೂ ಅನೇಕ ಮಕ್ಕಳು ಬರಬೇಕು, ಇನ್ನೂ ಇವ್ರ ಸೇವೆ ಬಹಳ ಇದೆ ಅನ್ನೋದಾಗಿದ್ದರೆ ಡ್ರಾಮಾ ಉಳಿಸ್ಕೋಬೋದಾಗಿತ್ತಲ್ಲ ಮಮ್ಮಾರವ್ರನ್ನ. ಇಲ್ಲ, ಯಾರ ಮೇಲೆ ಇದು ಆಧಾರಿತ ಆಗಿಲ್ಲ.
ಯಾರ್ಯಾರ ಪಾರ್ಟ್ ಎಷ್ಟಿದೆಯೋ ಅಷ್ಟೇ ಮಾಡಬೇಕು ಅನ್ನೋದು ಡ್ರಾಮಾನೇ ಇಲ್ಲಿ ಗ್ರೇಟ್ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ ಮೇಲೂ ಕೂಡ ನಾವಿನ್ನು ನಾನೇನಾದರೂ ಜೀವನದಲ್ಲಿ ಮಾಡಿಬಿಡುತ್ತೀನಿ, ನಾನಂಗೆ ಆಗಿಬಿಡುತ್ತೀನಿ, ಇವ್ರನಿಂಗೆ ಮಾಡಿಬಿಡುತ್ತೀನಿ ಅನ್ನುವಂಥ ಭ್ರಮೆಯಿಂದ ಹೊರಗಡೆ ಬನ್ನಿ. ಡ್ರಾಮಾದಲ್ಲಿ ಏನಿದೆಯೋ ಅದೇ ಆಗುತ್ತೆ. ಯಾರ್ಯಾರ ಪಾತ್ರ ಎಷ್ಟಿದೆಯೋ ಅಷ್ಟೇ ನಡೆಯುತ್ತೆ. ಇಲ್ಲಿ ಯಾರ ಮೇಲೆ ನಾವು ಆಧಾರಿತ ಆಗದೆ ನಾವು ಇವಾಗಲೇ ಎಲ್ಲ ಆಧಾರಗಳನ್ನು ನಾವು ಬಿಡಿಸಿಕೊಂಡು ನಿರಾಧಾರರಾಗಿ ಆ ಒಬ್ಬ ನಿರಾಕಾರನನ್ನು ಜೊತೆಗಿಟ್ಟುಕೊಂಡು ಇಡೀ ಯಜ್ಞದ ಎಲ್ಲ ಆದಿರತ್ನರನ್ನು ಕಣ್ಣೆದರಲ್ಲಿ ಇಟ್ಟುಕೊಂಡು ಸಂಪೂರ್ಣ ಸಮರ್ಪಣೆ ಡ್ರಾಮಕ್ಕೆ ಆಗಿಬಿಡೋಣ. ಏನಾದರೂ ಆಗಲಿ, ಐ ವಿಲ್ ಆ್ಯಕ್ಟ್. ನೀನು ಏನು ಪಾತ್ರ ಕೊಟ್ಟು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಡ್ರಾಮಕ್ಕೆ ಸರೆಂಡರ್ ಆಗಿಬಿಡಿ. ನೀವು ಇದೇ ಬೇಕು, ಸತ್ಯುಗದಲ್ಲಿ ರಾಜನೇ ಬೇಕು, ಸತ್ಯುಗದಲ್ಲಿ ರಾಣಿನೇ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂದ್ರಿ ಕಾಲನ ದೃಷ್ಟಿಗೆ ಒಳಗಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ಬೇಕು ಅದೇ ಬೇಕು ಅಂದರೆ ಡ್ರಾಮಕ್ಕೆ ಅವಮಾನ ಇದು. ಯಪ್ಪ ನೀನು ಏನಾದರೂ ಕೊಡು ಮಾರಾಯ, ನೀನು ಕೊಟ್ಟಿದ್ದನ್ನು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನಾನೊಬ್ಬ ಆ್ಯಕ್ಟರ್ ಅಷ್ಟೇ. ನನಗೇನು ಸತ್ಯನೋ ತ್ರೇತಾನೋ ದ್ವಾಪರನೋ ಕಲಿಯುಗನೋ ಧರ್ಮಾತ್ಮನೋ ಅಧರ್ಮನೋ ಪಾಪನೋ ಪುಣ್ಯನೋ ಆ್ಯಕ್ಟಿಂಗ್ ಅಷ್ಟೇ ನಾನು ಮಾಡೋದು. ಅದು ಡ್ರಾಮಕ್ಕೆ ಬೇಕಾಗಿರೋದ್ರಿಂದ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಅಂತ ಸರೆಂಡರ್ ಆಗಿಬಿಡಿ. ಅದರ ಮಜ್ಜನೇ ಬೇರೆ ಇದೆ. ಹಾಗೆ ಪ್ರಕಾಶ್ಮಣಿ ದಾದೀಜಿಯವರ ಸಂಪೂರ್ಣ ಸಮರ್ಪಣೆ ಆಗಿದ್ದರ ಪ್ರತಿಫಲನೇ ಆ ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡ್ರು. ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡಿದ್ದರ ಪ್ರತಿಫಲ ಏನು ಅಂದರೆ ಸದಾ ಎಲ್ಲರಿಗೂ ಎಲ್ಲ ಥರದಲ್ಲಿ ಕಾಣಿಸ್ತಾ ಇದ್ರು. ಒಬ್ಬರಿಗೆ ತಾಯಿ, ತಂಗಿ, ಅಣ್ಣ. ಹಾಗೆ ನೀವು ಸಂಪೂರ್ಣ ಸಮರ್ಪಣೆಯಾಗಿ ಸಾಕ್ಷಿಯಾಗಿದ್ದುಕೊಂಡು ಆ ಸೀಟಲ್ಲಿ ಕೂತುಬಿಡಿ. ಅದರಲ್ಲಿ ಯಾವ ರೀತಿಯ ಶಕ್ತಿಯನ್ನು ಅರಸಿಕೊಂಡು ನಿಮ್ಮ ಹತ್ರ ಬರ್ತಾರೋ, ಯಾವ ಭಾವನೆ ಇಟ್ಟುಕೊಂಡು ನಿಮ್ಮ ಹತ್ರ ಬರ್ತಾರೆಯೋ ಅದೇ ಥರ ಯದ್ಭಾವಂ ತದ್ಭವತೆ ಅನ್ನೋ ಥರದಲ್ಲಿ ನಾವಾಗೋದ್ರಲ್ಲಿ ಸಂಶಯ ಇಲ್ಲ. ಇವತ್ತು ಪ್ರಕಾಶ್ಮಣಿ ದಾದೀಜಿಯವರ ಸ್ಮೃತಿ ದಿನವನ್ನು ಸಮರ್ಥವಾಗಿ ಅರ್ಥಪೂರ್ಣವಾಗಿ ನಾವು ಅಳವಡಿಸಿಕೊಳ್ಬೇಕು ಅಂದರೆ, ಅದನ್ನು ಆಚರಿಸಬೇಕು ಅಂತಂದರೆ ಅವರಲ್ಲಿರುವ ದಿವ್ಯ ಭವ್ಯ ಗುಣಗಳನ್ನು ನನ್ನದಾಗಿಸಿಕೊಳ್ಳಬೇಕು, ಅವರ ವ್ಯಕ್ತಿತ್ವವನ್ನು ನನ್ನದಾಗಿಸಿಕೊಳ್ಳಬೇಕು, ಅವರಲ್ಲಿರುವ ಸ್ನೇಹಪರತೆಯನ್ನು ನನ್ನದಾಗಿಸಿಕೊಳ್ಳಬೇಕು, ಅವರ ಅಸನ್ಮುಖತೆಯನ್ನು ನನ್ನದಾಗಿಸಿಕೊಳ್ಳಬೇಕು, ಅವರ ಜವಾಬ್ದಾರಿಯನ್ನು ಇದ್ದಾಗಲೂ ಕೂಡ ಸಂಪೂರ್ಣ ಸರೆಂಡರ್ ಆಗಿ ಮಕ್ಕಳ ಜೊತೆ ಮಕ್ಕಳಾಗಿ, ದೊಡ್ಡವರ ಜೊತೆ ದೊಡ್ಡವರಾಗಿ, ದೊಡ್ಡ ದೊಡ್ಡ VIP ಹತ್ರ ಹೋದರೂ ಕೂಡ ತಮ್ಮ ವ್ಯಕ್ತಿತ್ವದಿಂದಲೇ ಎಲ್ಲರನ್ನೂ ಪ್ರೀತಿಯ ಹಗ್ಗದಿಂದ ಬಂಧಿಸಿದರು. ಅಂತಹ ಸ್ನೇಹಮಯಿ ಪ್ರೇಮಮಯಿ ಆತ್ಮರು ನಾವೆಲ್ಲರೂ ಆಗೋಣ. ಅದಕ್ಕೆ ಮುಂಚೆ ಸಾಕ್ಷಿ ಸೀಟಲ್ಲಿ ನಾವು ಕುಳಿತುಕೊಳ್ಳೋಣ. ಡ್ರಾಮರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಯಜ್ಞದಂಥ ಯಜ್ಞದಲ್ಲೇ ಇಷ್ಟೆಲ್ಲ ನಡೆದಿರಬೇಕಾದ್ರೆ ಇನ್ನು ನಾವು ನೀವು ಯಾವ ಲೆಕ್ಕ? ನಾವು ಏನು ನಿರೀಕ್ಷೆ ಇಟ್ಕೊಂಡಿವಿ ಅದೆಲ್ಲ ಉಲ್ಟಾ ಹೊಡೆಯೋದು ಪಕ್ಕ. ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ. ಸಾಕ್ಷಿ ಸೀಟಲ್ಲಿ ನೀವಾಗಿ ಕೂಡ್ತೀರೋ ಅಥವಾ ಪೆಟ್ಟು ಕೊಟ್ಟು ಕೂಡಿಸ್ಬೇಕು. ಚಾಯ್ಸ್ ಈಸ್ ಯುವರ್ಸ್. ನೀವೇ ಕೂತ್ಕೊಂಡ್ರೆ ಯು ಆರ್ ಹ್ಯಾಪಿ, ಇಲ್ಲ ಅಳ್ತಾ ಅಳ್ತಾ ನಗ್ತಾ ನಗ್ತಾ ಕೂತ್ಕೊಳ್ಳೋದು ನಿಮ್ಮ ಕೈಲಿದೆ, ಅಳ್ತಾ ಅಳ್ತಾ ಕೂತ್ಕೊಳ್ಳೋದು ನಿಮ್ಮ ಕೈಲಿದೆ. ಕೂತ್ಕೊಂಡು ನೋಡಿ, ಮಸ್ತಿದೆ. ಆ ಥರ ಕೂತು ಡ್ರಾಮಕ್ಕೆ ಸಂಪೂರ್ಣ ಶರಣಾಗಿ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿದ್ದು ಸರ್ವ ಆತ್ಮರಿಗೆ ಸ್ನೇಹ ಪ್ರೀತಿಯನ್ನು ಕೊಡ್ತಾ ಹೋದರೆ ನಿಜಕ್ಕೂ ಅರ್ಥಪೂರ್ಣವಾಗಿ ಪ್ರಕಾಶ್ಮಣಿ ದಾದೀಜಿಯವರ ಸ್ಮೃತಿ ದಿನವನ್ನು ಆಚರಿಸಿದಂತಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಆ ದಿವ್ಯ ಚೇತನಕ್ಕೆ, ಆ ಪ್ರಕಾಶಮಣಿಯ ಪ್ರಕಾಶಕ್ಕೆ ಅವರೆಲ್ಲರೂ ನಮಗೆ ಈ ದಿನ ವಿಶೇಷವಾಗಿ ಶಕ್ತಿಯನ್ನು ಕೊಡಲಿಕ್ಕೆ ಸೂಕ್ಷ್ಮೋತನದಲ್ಲಿ ಕಾಯ್ತಿದ್ದಾರೆ. ನಮ್ಮೆಲ್ಲರಿಗೂ ಬ್ರಹ್ಮ, ಮಮ್ಮ, ಪ್ರಕಾಶ್ಮಣಿ ದಾದಿ, ಜಾನಕಿ ದಾದೀಜಿ, ಗುಲ್ಜಾರ್ ದಾದೀಜಿ, ರತನ್ ಮೋಹಿನಿ ದಾದೀಜಿ, ಜಗದೀಶ್ ಬಾಯಿಜಿ, ಅನೇಕ ದಿವ್ಯ ಆತ್ಮರು ಈ ದಿನ ವಿಶೇಷವಾಗಿ ಪ್ರಕಾಶ್ಮಣಿ ದಾದೀಜಿಯವರ ಸ್ಮೃತಿ ದಿನ ಇರೋದರಿಂದ ನಮ್ಮೆಲ್ಲರಿಗೆ ವಿಶೇಷ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಫೀಲ್ ಮಾಡೋಣ. ಇವತ್ತಿನ ದಿನ ಅವರೆಲ್ಲರಿಂದ ಶಕ್ತಿಯನ್ನು ಪಡೆದು ಆದಷ್ಟು ಬೇಗ ನಾವು ಸಾಕ್ಷಿ ಸೀಟಲ್ಲಿ ಸೆಟ್ ಆಗೋಣ. ಇದರಲ್ಲಿ ಅಂತಿಮ ಸತ್ಯ, ಅಂತಿಮ ಸಾರ, ಅಂತಿಮ ಸುಖ ಇದೆ.
ಹಾಗಾಗಿ ಎಲ್ಲರೂ ಆ ಸೂಕ್ಷ್ಮವತನಕ್ಕೆ ಹೋಗೋಣ. ಸೂಕ್ಷ್ಮವತನದಲ್ಲಿ ಪ್ರಕಾಶ್ ಮಣಿ ದಾದೀಜಿಯವರು ಪ್ರಕಾಶ ಶರೀರದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಬ್ರಹ್ಮ ಮಮ್ಮಾರವರು ಪ್ರಕಾಶ್ ಮಣಿ ದಾದೀಜಿಯವರನ್ನ ಮಧ್ಯದಲ್ಲಿ ಕೂಡಿಸಿ ಅವರಿಗೆ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಆದಿರತ್ನರು ಪ್ರಕಾಶ್ ಮಣಿ ದಾದೀಜಿ ಅವರನ್ನು ಸುತ್ತುವರೆದಿದ್ದಾರೆ. ದಾದೀಜಿಯವರು ಅದೇ ಹಸನ್ಮುಖದಿಂದ ಆತ್ಮಿಕ ರೂರಿಹಾನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಶಾಂತವಾಗಿದೆ ಸೂಕ್ಷ್ಮವತನ. ದಿವ್ಯ ಮೌನವೇ ಆವರಿಸಿಕೊಂಡಿದೆ. ಸಮಸ್ತ ಯಜ್ಞದ ಎಲ್ಲ ಆತ್ಮರು ಸೂಕ್ಷ್ಮವತನಕ್ಕೆ ಬರ್ತಾ ಇದ್ದಾರೆ. ಬಂದು 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 ಪ್ರಕಾಶ ಮಣಿ ದಾದೀಜಿಯವರ ಸುತ್ತಲೂ ಕೂಡ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆತ್ಮರು ಸೂಕ್ಷ್ಮವತನಕ್ಕೆ ದಾದೀಜಿ ಅವರಿಂದ ದೃಷ್ಟಿ ಪಡೆಯಲು ಆಗಮಿಸುತ್ತಿದ್ದಾರೆ. ಬ್ರಹ್ಮ ಮಮ್ಮ ಪ್ರಕಾಶ್ ಮಣಿ ದಾದಿ ಎಲ್ಲ ಆದಿರತ್ನರು ಬಂದಿರುವ ನಾವೆಲ್ಲ ಮಕ್ಕಳಿಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಕಣ್ಣು ತುಂಬಿಕೊಳ್ಳಿ ಈ ದೃಶ್ಯವನ್ನ. ಯಾರು ಎಲ್ಲಿ ಹೋಗಲೇ ಇಲ್ಲ. ಪರದೆಯ ಹಿಂದೆ ಇದ್ದಾರೆ. ವಾ ಡ್ರಾಮಾ ವಾ, ವಾ ಡ್ರಾಮಾ ವಾ, ವಾ ಡ್ರಾಮಾ ವಾ. ನಾವು ಬ್ರಹ್ಮನನ್ನು ಕಳೆದುಕೊಂಡಿಲ್ಲ, ಮಮ್ಮಾರವರನ್ನು ಕಳೆದುಕೊಂಡಿಲ್ಲ, ದಾದಿಯವರನ್ನ ಕಳೆದುಕೊಂಡಿಲ್ಲ. ಎಲ್ಲರೂ ಸೂಕ್ಷ್ಮ ಶರೀರಧಾರಿಗಳಾಗಿ ಸ್ಥೂಲ ವೇಷವನ್ನ ಕಳಚಿ ಪರದೆಯ ಹಿಂದೆ ಬಂದಿದ್ದಾರೆ ಅಷ್ಟೇ. ಸಾಕಾರ ಪ್ರಪಂಚದಲ್ಲಿ ಸಾಕಾರ ಶರೀರದ ವೇಷವನ್ನ ಬಿಚ್ಚಿ ಸೂಕ್ಷ್ಮ ಶರೀರಧಾರಿಯಾಗಿ ಸೂಕ್ಷ್ಮ ವತನದಲ್ಲಿಯೇ ಇದ್ದಾರೆ. ಪರದೆಯ ಹಿಂದೆ ಎಲ್ಲರೂ ಇದ್ದಾರೆ. ನನ್ನ ಬ್ರಹ್ಮ ನನ್ನ ಜೊತೆಗಿದ್ದಾರೆ, ನನ್ನ ಮಮ್ಮ ನನ್ನ ಜೊತೆಗಿದ್ದಾರೆ, ನನ್ನ ದಾದಿ ನನ್ನ ಜೊತೆಗಿದ್ದಾರೆ, ನಮ್ಮ ಎಲ್ಲ ಯಜ್ಞದ ಆದಿರತ್ನರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ನಾವಿಲ್ಲ ಎನ್ನುವ ಭಾವನೆ ಈಗ ಹೋಗ್ತಾ ಇದೆ. ಅವರು ನಮ್ಮ ಜೊತೆ ಇದ್ದೇ ಇದ್ದಾರೆ, ಅವತ್ತು ಇವತ್ತು ಯಾವತ್ತು. ಅವರೆಲ್ಲಿ ಹೋಗುವವರೆಲ್ಲ ನಮ್ಮನ್ನ ಬಿಟ್ಟು ನಾವು ಅವರಿಂದ ಅಗಲಿ ಇರಲು ಸಾಧ್ಯವೂ ಇಲ್ಲ. ನೋಡಿ, ಒಂದು ಸಲ ಬ್ರಹ್ಮಾರವರ ಮುಖವನ್ನು ನೋಡಿ. ನಮ್ಮೆಲ್ಲರಿಗೂ ಅತೀಪವಾದ ಆತ್ಮೀಯ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ. ವಾ ಬ್ರಹ್ಮ ವಾ. ಅದೇ ರೀತಿಯಾಗಿ ಮಮ್ಮಾರವರಿಂದ ದೃಷ್ಟಿಯನ್ನು ಪಡೆಯೋಣ.
ಆ ಮಮ್ಮಾರವರ ದಿವ್ಯ ನೇತ್ರಗಳಿಂದ ಶಕ್ತಿಯೇ ಶಕ್ತಿ ಹರಿತಾ ಇದೆ. ಆ ಮಮ್ಮಾರವರ ಮುಖಮಂಡಲವನ್ನು ನೋಡುವುದೇ ಒಂದು ಸೌಭಾಗ್ಯ. ಮಮ್ಮ, ನೀವೆಂದಿಗೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ನಾವೆಂದಿಗೂ ನಿಮ್ಮಿಂದ ದೂರವಿರಲು ಸಾಧ್ಯವಿಲ್ಲ. ಸದಾ ಇಡೀ ಕಲ್ಪದ ಪೂರ್ತಿ ಕಲ್ಪದುದ್ದಕ್ಕೂ ನಿಮ್ಮ ಜೊತೆನೇ ಇರುವ ಭಾಗ್ಯ ನಮ್ಮದು. ವಾ ಡ್ರಾಮ ವಾ, ವಾ ಡ್ರಾಮ ವಾ. ನಮ್ಮ ತಾಯಿಯನ್ನು ನಮಗೆ ಕೊಟ್ಟೆ, ನಿನಗೆ ಕೋಟಿ ಕೋಟಿ ಧನ್ಯವಾದ. ಪ್ರಕಾಶಮಣಿ ದಾದೀಜಿಯವರಿಂದ ವಿಶೇಷ ದಿವ್ಯ ದೃಷ್ಟಿಯನ್ನು ತೆಗೆದುಕೊಳ್ಳೋಣ. ನೋಡಿ ನೋಡಿ ಆ ಮುಖಮಂಡಲವನ್ನು, ಎಷ್ಟು ಹಸನ್ಮುಖಿಯಾಗಿದ್ದಾರೆ, ಎಷ್ಟು ಸ್ನೇಹವನ್ನು ತುಂಬಿಕೊಂಡಿದ್ದಾರೆ, ಎಷ್ಟು ಪ್ರೀತಿಯನ್ನು ತುಂಬಿಕೊಂಡಿದ್ದಾರೆ. ದಾದಿ, ನಮ್ಮೆಲ್ಲರಿಗೂ ಪ್ರೀತಿ ಸಾಕಾರದಲ್ಲಿ ಕೊಡಬೇಕಾಗಿತ್ತಲ್ಲ, ಯಾಕೆ ಇಷ್ಟು ಬೇಗ ಇಲ್ಲಿ ಬಂದು ಕೂತ್ರಿ? ಎಷ್ಟೋ ಮಕ್ಕಳು ನಾವು ನಿಮ್ಮನ್ನು ಸಾಕಾರದಲ್ಲಿ ಮಿಸ್ ಮಾಡಿಕೊಂಡಿದ್ದೇವೆ. ಸ್ವಲ್ಪದರಲ್ಲೇ ನಿಮ್ಮನ್ನು ನೋಡೋದರಲ್ಲಿ ಸಾಕಾರದಲ್ಲಿ ವಂಚಿತರಾಗಿದ್ದೇವೆ. ಇವತ್ತಿಗೂ ನಮಗೆಲ್ಲರೂ ಹೇಳ್ತಾರೆ, ನೀವು ದಾದೀಜಿಯವರನ್ನು ನೋಡಿಲ್ಲ ಅಂದರೆ ಏನೂ ನೋಡಿಲ್ಲ ಅಂತ. ಯಾಕೆ ನೀವು ಅಷ್ಟು ಬೇಗ ಬಂದ್ರಿ? ಬ್ರಹ್ಮ ಮಮ್ಮಾರವರನ್ನಂತೂ ನೋಡುವಷ್ಟು ವಯಸ್ಸಿರಲಿಲ್ಲ, ಆದರೆ ನಿಮ್ಮನ್ನು ನೋಡಬಹುದಾಗಿತ್ತಲ್ಲ ದಾದಿ. ಆದರೂ ನೀವು ಯಾವತ್ತೂ ನಮಗೆ ಸ್ನೇಹ ಕೊಡೋದರಲ್ಲಿ, ಪ್ರೀತಿ ಕೊಡೋದರಲ್ಲಿ ಕಡಿಮೆ ಮಾಡಲಿಲ್ಲ. ನಿಮ್ಮನ್ನು ನೋಡಿಲ್ಲ ಅಂತ ನಮಗೆ ಯಾವತ್ತೂ ಅನ್ನಿಸ್ಲಿಲ್ಲ ದಾದಿ. ನೀವಿದ್ದಾಗ ಎಷ್ಟು ಕೊಟ್ಟಿದ್ರೋ, ಇಲ್ಲದೆ ಇದ್ದಾಗ ಅದರ ಜಾಸ್ತಿ ಕೊಟ್ಟಿದ್ದೀರಿ. ಅದರ ಅನುಭವ ಹೊಸ ಮಕ್ಕಳೆಲ್ಲ ನಾವು ಮಾಡಿದ್ದೀವಿ. ಯಾವಾಗ ಡೈಮಂಡ್ ಹಾಲಲ್ಲಿ ಬರ್ತಿದ್ದೇವೆ, ಆಗ ನೀವು 3 ಜನ ಒಟ್ಟಿಗೆ ಬರ್ತಾ ಇರುವಂಥ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಮಹಾ ಸೌಭಾಗ್ಯ. ಇವತ್ತಿಗೂ ಆ ದೃಶ್ಯ, ಆ ಬೆಳಕು ಆ ಡೈಮಂಡ್ ಹಾಲಲ್ಲಿ ಬರ್ತಾನೆ ಇರುತ್ತೆ. ಅಂದರೆ ನೀವು ಬರ್ತಾನೆ ಇರ್ತೀರಿ. ನಿಮ್ಮನ್ನು ಯಾವತ್ತೂ ನಾವು ದೂರ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲದಾದೆ. ಇದು ಸಾಕಾರ ಸಂಬಂಧವಲ್ಲ, ಇದು ಸೂಕ್ಷ್ಮ ಸಂಬಂಧವೂ ಅಲ್ಲ, ನಿರಾಕಾರ ಸಂಬಂಧ, ಆತ್ಮೀಯ ಸಂಬಂಧ, ಅವಿನಾಶಿ ಸಂಬಂಧ. ಐ ಲವ್ ಯು ದಾದಿ, ಐ ಲವ್ ಯು. ಎಲ್ಲ ಯಜ್ಞ ಮಕ್ಕಳ ಪರವಾಗಿ, ಜಗತ್ತಿನ ಎಲ್ಲ ಆತ್ಮರ ಪರವಾಗಿ, ಪಂಚತತ್ವಗಳ ಪರವಾಗಿ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಪರವಾಗಿ ತಮಗೆ ಸ್ಮೃತಿ ಸುಮನಗಳು. ನಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ಸ್ನೇಹ ಸದಾ ಕಾಲಕ್ಕಾಗಿ ಇರಲಿ ದಾದಿ. ನಮ್ಮಲ್ಲಿರುವಂತಹ ದೋಷಗಳನ್ನು ತಿದ್ದಿ, ಕ್ಷಮಿಸಿ, ಕೃಪೆ ತೋರಿ ನಮ್ಮನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಿರಿ ದಾದಿ. ನಾವು ಮಕ್ಕಳು, ನಮ್ಮಲ್ಲಿ ಅನೇಕ ಬಲಹೀನತೆಗಳು ಇರ್ತವೆ. ನಾವಷ್ಟು ಬಲಶಾಲಿಗಳಿಲ್ಲ. ನಿಮ್ಮ ದೃಷ್ಟಿಯಿಂದ, ನಿಮ್ಮ ಶಕ್ತಿಯಿಂದ
ನಮ್ಮನ್ನು ಪಾವನಗೊಳಿಸಿದಾದೆ, ನಮ್ಮಲ್ಲಿ ಶಕ್ತಿಯನ್ನು ತುಂಬಿದಾದೆ, ನಿಮ್ಮ ಸಮಾನ ಸಾಕ್ಷಿ ಸೀಟಲ್ಲಿ ಕೂಡುವ ಯೋಗ್ಯತೆಯನ್ನು ಕರುಣಿಸಿದಾದೆ. ಎಲ್ಲ ದಾದಿಯರು ದೃಷ್ಟಿ ಕೊಡ್ತಾ ಇದ್ದಾರೆ, ಎಲ್ಲ ಆದಿರತ್ನರು ದೃಷ್ಟಿ ಕೊಡ್ತಾ ಇದ್ದಾರೆ. ನಾವು ಅಲೌಕಿಕ ಸೂಕ್ಷ್ಮ ಶರೀರಧಾರಿಗಳಾಗಿ ಆ ದೃಷ್ಟಿಯನ್ನ, ಪ್ರೀತಿಯನ್ನ, ಸ್ನೇಹವನ್ನ, ಆತ್ಮೀಯತೆಯನ್ನ ಸ್ವೀಕಾರ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ.